ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಟ್ರ್ಯಾಕ್ಟರ್ನಾಗ ಒಂದು ಸಲಕ್ಕ ಹೆಚ್ಚಂದ್ರ ಎಷ್ಟು ಟನ್ ಕಬ್ಬು ಸಾಗಿಸ್ಬೋದು ಹೇಳ್ರಿ? ಅಗದಿ ಹೆಚ್ಚಂದ್ರ 8 ಅಥವಾ 10 ಟನ್ ಅಂದ್ರೆ ಭಾಳ ಆಯ್ತು ನೋಡ್ರಿ. ಆದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ನ ರೈತ ಒಬ್ಬವ ಒಂದೇ ಸಲಕ್ಕ 57 ಟನ್ ಕಬ್ಬು ಸಾಗಿಸಿ ದಾಖಲೆ ಮಾಡ್ಯಾನ. ಆ ಬಹದ್ದೂರ್ ರೈತ ಯಾರಂತ ನೀವೇ ನೋಡ್ರಿ. ಹತ್ತಲ್ಲ 20 ಬರೋಬ್ಬರಿ 57 ಟನ್. ಹೌದ್ರಿಪ್ಪ, ನೀವು ಕೇಳಿದ್ದ ಏಕದಮ್ ಕರೆಕ್ಟ್ ಐತಿ. 57 ಟನ್ ಕಬ್ಬನ್ನ ಒಂದಾ ಟ್ರ್ಯಾಕ್ಟರ್ನಾಗ ಸಾಗಾಟ ಮಾಡಿ ದಾಖಲೆ ಮಾಡ್ಯಾರ. ಗೋಕಾಕ್ ಸಮೀಪ ಇರೋ ನಾಗನೂರ್ ಗ್ರಾಮದ ಮಲ್ಲಪ್ಪ ಸಂಗಪ್ಪ ಪಡದಲ್ಲಿ ಅನ್ನೋ ರೈತ ಇಂಥ ಸಾಹಸ ಮಾಡ್ಯಾನ. ಟ್ರ್ಯಾಕ್ಟರ್ಗೆ 2 ಟ್ರಾಲಿಗಳನ್ನು ಸೇರಿಸಿ 57 ಟನ್ ಕಬ್ಬು ಬೆಳೆದಾನ. ನಾಗ್ನೂರಿಂದ ಕೊಳವಿ ರೇಣುಕಾ ಸಕ್ಕರೆ ಕಾರ್ಖಾನೆಗೆ 24 ತಾಸ್ನಾಗ ಕಬ್ಬು ಸಾಗಾಟ ಮಾಡಿದ್ರು. ಇದಕ್ಕೆ 30 ಮಂದಿ ತಂಡ ಸಹಾಯ ಮಾಡಿದ್ರು. 2 JCB ಮತ್ತು 3 ಟ್ರ್ಯಾಕ್ಟರ್ ಸಹಾಯದಿಂದ ತಗ್ಗು ಗುಂಡಿ ಮುಚ್ಚಿ ಟ್ರ್ಯಾಕ್ಟರ್ ಚಂದಂಗ ಮುಂದಕ್ಕೆ ಹೋಗಕ್ಕೆ ಅನುಕೂಲ ಮಾಡಿಕೊಟ್ರು. ಟ್ರ್ಯಾಕ್ಟರ್ ಫ್ಯಾಕ್ಟ್ರಿ ತಲುಪತ್ಲೆ ಇದನ್ನ ನೋಡಿದ ಅಧಿಕಾರಿಗಳು ಇಷ್ಟು ಕಬ್ಬು ಹೇರಿದ್ದನ್ನ ಜೀವನದಾಗ ನೋಡಿಲ್ಲ ಅಂತ ಉದ್ಗಾರ ತೆಗೆದಾಗ ಮಲ್ಲಪ್ಪನ ಮುಖ ಹೀಗೆ ಹಿರಿಕಾನಂತಾಗಿತ್ತಂತೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈ ಸಲ ಮುಂಗಾರು ಮಳೆ ಚಾಲು ಆಗಾಕ ಇನ್ನ ಕನಿಷ್ಠ ಅಂದ್ರೆ 4 ತಿಂಗಳರ ಬೇಕು ನೋಡ್ರಿ. ಆದ್ರೆ ಕೊಡಗಿನಾಗ ಈಗ ಅಲ್ಲಲ್ಲಿ ಮಳೆ ಬರೋ ಲಕ್ಷಣ ಐತಿ. ಇದರ ಪರಿಣಾಮ ಕಾಫಿ ಹೂವು ಅರಳಾಕತ್ತಾವ. ಇದು ಹೂಮಳಿ ಎಫೆಕ್ಟ್ ನೋಡ್ರಿ. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನು ಚಂದಿರ, ನಿನ್ನ ನೋಡ ಬಂದ ಬಾನು ಚಂದಿರ. ಆಹಾ, ಹೂವು ಹೆಂಗ ಅರಳಿ ನಿಂತಾವ ನೋಡ್ರಿ. ಒಳ್ಳೆಯ ಹಸಿರು ಗಿಡದಾಗ ಮೊಸರು ಚೆಲ್ದಂಗ ಆಗೈತಿ. ಕಾಫಿ ತೋಟದಾಗ ಅರಳಿ ನಿಂತಿರೋ ಬಿಳಿಯ ಘಮ ಘಮ ಮಾಡ್ತಿರೋ ಹೂವಿಂದ ಮಕರಂದ ಹೀರಾಕ ಗೊಯ್ ಅಂತ ಬರೋ ಜೇನುಣ, ಇವೆಲ್ಲ ಹೂಮಳೆ ಎಫೆಕ್ಟ್. ಕೊಡಗು ಜಿಲ್ಲಾ ನಾಪೋಕ್ಲು ಮತ್ತ ವಿರಾಜಪೇಟೆ ಭಾಗದಾಗ ಕೆಲವೊಂದು ಕಡೆ ತುಂತುರು ಮಳೆಯಾಗಿದೆ. ಕಾಫಿ ಕೊಯ್ಲು ಮುಗಿಯುತ್ತಿದ್ದಂಗ ಕಾಫಿ ಘಮ ಘಮ ಹೂವು ಅರಳಿ ನಿಂತಾವ. ಹಿಂಗಾಗಿ ಬೆಳೆಗಾರರು ಬಹಳ ಖುಷಿಯಾಗ್ಯಾರ. ಈ ವರ್ಷ ಚೆನ್ನಾಗಿ ಹೂ ಬಂದಿದೆ. ತೋಟ ನೋಡಲಿವಾಗ ಚೆನ್ನಾಗಿ ಕಾಣ್ತದೆ. ಕಳೆದ ವರ್ಷ ಸ್ವಲ್ಪ ಫಸಲು ಕಮ್ಮಿ ಇತ್ತು, ಈ ವರ್ಷ ಚೆನ್ನಾಗಿದೆ. ಅದರ ಮೇಲೆ ತುಂಬ ಜೇನುನೊಣ ಬಿದ್ದಿದೆ. ಅದೊಂದು ನಮಗೆ ನಂಬಿಕೆ. ಏಕೆಂದರೆ ಒಳ್ಳೆಯ ಸೆಟ್ಟಿಂಗ್ ಬಂದ ಜೇನುಹುಳ ಬಿದ್ದ ಮೇಲೆ ಒಳ್ಳೆಯ ಸೆಟ್ಟಿಂಗ್ ಅಂತ ನಮ್ಮ ಅಭಿಪ್ರಾಯ. ಹಾಗೆ ನಮ್ಮ ಅನುಭವದ ವಿಷಯ ನಾನು ಹೇಳೋದಾದರೆ ಈ ವರ್ಷ ಚೆನ್ನಾಗಿ ತೋಟ ನೋಡೋದು ಚೆನ್ನಾಗಿ ಖುಷಿಯಾಗ್ತದೆ. ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಾಗ ಈ ರೀತಿ ಮಳೆ ಆಕೇತಿ. ಹಿಂಗೆ ಬೀಳೋ ಮಳೆ ಮುಂದಿನ ಫಸಲಿಗೆ ಸೂಕ್ತ ಅಂತ ಪರಿಗಣಿಸಿರೋ ರೈತರು ಮಳೆಯಾಗಿದ್ರು ಕೊಯ್ಲಾಗಿರೋ ಎಸ್ಟೇಟ್ನಾಗ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿ ಹೂವು ಅರಳುವಂಗ್ ಮಾಡ್ಯಾರ. ಈ ವರ್ಷ ನಾವು ಮಳೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಕೊಂಡು ಕಾಫಿ ಕೊಯ್ದಾದ್ಮೇಲೆ ನಮ್ಮ ಕೆರೆಯಿಂದ ಸ್ಪ್ರಿಂಕ್ಲರ್ ಮಾಡಿ ಹೂವು 15 ದಿವಸ ಮೇಲೆ ಚೆನ್ನಾಗಿ ಬಂತು. ಇದರಿಂದ ಇಲ್ಲಿ ಎಲ್ಲರಿಗೂ ಒಂದು ಮಾದರಿಯ ರೈತರಾಗಿ ನಾವಿದ್ದೇವೆ. ಒಟ್ನಾಗ ಕಾವೇರಿ ನದಿ ದಡದಾಗ ಕಾಫಿ ಬೆಳೆಗೆ ಆರಂಭಿಕ ಮಳೆಯಾಗೈತಿ. ಇದು ಹಿಂಗ ಇನ್ನೂ 1 ತಿಂಗಳು ಮುಂದುವರೆದ್ರ ಚಲೋ ಫಸಲಿನ ಜೊತೆ ಕಾಫಿ ಹೂವಿನ ಪರಿಮಳ ಎಲ್ಲಾ ಕಡೆ ಹರಡೋದಂತೂ ಗ್ಯಾರಂಟಿ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ KK, ಸುವರ್ಣ ನ್ಯೂಸ್ 24/7 ಕೊಡಗು.